లేదు మరి దూరం పడేయండి అయ్యా. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್ ಗೈಸ್, ವಿಡಿಯೋ ಎಂಡ್ ತನಕ ನೋಡಿ, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಹೆಂಗಿತ್ತು ಜರ್ನಿ ಅಂತ. ಸೊ ನಾವು ಹೋಗ್ಬೇಕಾಗಿದ್ದು ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ. ಸೊ ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ ನಾವು ಕ್ಯಾಬ್ ಬೋರ್ಡ್ ಮಾಡಿದ್ವಿ. ಸೊ ಹೋಗ್ತಾ ಇರೋ ದಾರಿಯಲ್ಲಿ ಪಾಪ ಯಾವ್ದೋ ಆಂಟಿ ಹೋಗಿದ್ರು ಸ್ಕೂಟಿಯಲ್ಲಿ. ಗುರು, ಬೆಂಗಳೂರಲ್ಲಿ ಇರೋ ಜನರಿಗೆ ಇದೆಲ್ಲ ಮಾಮೂಲಿನೇ, ಈ ತರದ್ದು 1000 ನೋಡಿರ್ತಾರೆ ಒಂದ್ ದಿನ ಲೈಫಲ್ಲಿ. ಸೊ ನಾವು ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಕೇರ್ಪುರಂ ರೈಲ್ವೆ ಸ್ಟೇಷನ್ ಏನಕ್ಕಪ್ಪ ಅಂದ್ರೆ, ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಾಗಿತ್ತು. ಮೆಜೆಸ್ಟಿಕ್ ಇಂದ ನಮ್ಗೆ ಮೇನ್ ಟ್ರೈನ್ ಬೋರ್ಡ್ ಮಾಡ್ಬೇಕಾಗಿತ್ತು. ಸೊ ಗೈಸ್, ಟ್ರೈನ್ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ ಕಡೆ ಹೋದ್ವಿ. ಪ್ಲಾಟ್ಫಾರ್ಮ್ ನಂಬರ್ 4 ಮೇಲೆ ನಿಮ್ಗೆ ಮೆಜೆಸ್ಟಿಕ್ ಹೋಗಕ್ಕೆ ಟ್ರೈನ್ ಸಿಗುತ್ತೆ. ಸೊ ಟ್ರೈನ್ ಬಂದು ಆನ್ ಟೈಮಲ್ಲಿ ಹೋಗಿ ಟ್ರೈನ್ ರೀಚ್ ಆಗಿದ್ವಿ. ನಮಗ್ ಮೆಜೆಸ್ಟಿಕ್ ಇಂದ 6:50 ಟ್ರೈನ್ ಇತ್ತು. ಸೊ ಆ ಟ್ರೈನ್ ನಾವು ಕ್ಯಾಚ್ ಮಾಡ್ಬೇಕಂದ್ರೆ ನಾವು ಟ್ರೈನ್ ಟ್ರಾನ್ಸ್ಪೋರ್ಟ್ ನಾವು ಸೆಲೆಕ್ಟ್ ಮಾಡ್ಬೇಕಾಗಿರೋ ಕಾರಣ ಬಂತು. ಸೊ ಟ್ರೈನ್ ಟ್ರಾನ್ಸ್ಪೋರ್ಟ್ ನಾನು ಏನಕ್ಕೆ ಸೆಲೆಕ್ಟ್ ಮಾಡ್ತೀನಿ ಯಾವಾಗೂ ಅಂದ್ರೆ, ಇಟ್ಸ್ ಅ ಚೀಪ್ ಅಂಡ್ ವೆರಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್. ವಿದಿನ್ 30 ಮಿನಿಟ್ಸ್ ಅಲ್ಲಿ ನಾವು ಮೆಜೆಸ್ಟಿಕ್ ಸೇರ್ಕೊಂಡ್ವಿ. ಸೊ ಇನ್ನೇನ್ 6:50 ಆಗಿತ್ತು. ಆ ಟೈಮ್ಗೆ ನಾವು ಹೋಗೋಷ್ಟರಲ್ಲಿ ಟ್ರೈನ್ ಮೂವ್ ಆಗೋ ಚಾನ್ಸಸ್ ಇತ್ತು. ಆ ರೀತಿ ಕಾರಣ ನಾನು ಯಾವುದೇ ತರ ವಿಡಿಯೋ ಶಾರ್ಟ್ ಮಾಡಕ್ ಆಗ್ಲಿಲ್ಲ. ನಾವು ಹೋಗ್ತಾ ಇದ್ವಿ, ಟ್ರೈನ್ ಬಂದ್ಬಿಟ್ಟು ಪಂಚಗಂಗಾ ಎಕ್ಸ್ಪ್ರೆಸ್. ಸೊ ಗುರು, ಫೈನಲಿ ನಾವು ಉಡುಪಿ ರೀಚ್ ಆದ್ವಿ. ಟೈಮ್ ಆಗ್ಲೇ 4:50 ಬೆಳಗಿನ ಜಾವ ಆಗಿತ್ತು. ಸೊ ನಾವ್ ಇಲ್ಲಿಂದ ಕೃಷ್ಣ ಮಠಕ್ಕೆ ಹೋಗ್ಬೇಕಾಗಿತ್ತು. ಕೃಷ್ಣ ಮಠಕ್ಕೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಆಟೋ ಹೊಡೆದ್ವಿ. ಒಂದು ಆಟೋ, ಪ್ರೀಪೇಯ್ಡ್ ಆಟೋ ಸರ್ವಿಸ್ ಇರುತ್ತೆ. ನೀವು ಕೆಳಗಡೆ ಇಳ್ದಿದ್ದೆ ರೈಲ್ವೆ ಸ್ಟೇಷನ್ ಮುಂಭಾಗ ನಿಮ್ಗೆ ಆಟೋ ಸರ್ವಿಸ್ ಸಿಗುತ್ತೆ. ಸೊ ಅಲ್ಲಿಂದ 180 ರುಪೀಸು ಕೃಷ್ಣ ಮಠಕ್ಕೆ. ಸೊ ಕೃಷ್ಣ ಮಠಕ್ಕೆ ಹತ್ರ ಹೋಗ್ಬಿಟ್ಟು ನಾವು ಅಲ್ಲೇ ಬಾತ್ರೂಮ್ಸ್ ಎಲ್ಲ ಇರುತ್ತೆ, ನೀವು ಅಲ್ಲೇ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ನಾವು ಇನ್ನೇನು ದೇವಸ್ಥಾನ ಕಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋಗ್ರಫಿ ಯಾವುದೇ ತರ ಇರಲಿಲ್ಲ. ಸೊ ಆದ್ರೂ ನಾನು ಒಳ್ಳೊಳ್ಳೆ ಶಾರ್ಟ್ಸ್ ಎತ್ತಿದ್ದೀನಿ, ಇಲ್ಲಿ ನೋಡಿ. ಈಗೇನ್ ದೇವಸ್ಥಾನ ನೋಡ್ತಾ ಇದ್ದೀರೋ, ಇದು ಅನಂತೇಶ್ವರ ದೇವಸ್ಥಾನ ಅಥವಾ ಪರಶುರಾಮ. ಪರಶುರಾಮ ಇಸ್ ಅ ಲಾರ್ಡ್ ವಿಷ್ಣುಸ್ ಅವತಾರ್. ಮತ್ತೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಆರ್ಕಿಟೆಕ್ಚರ್ ನ ಗಮನ ಮಾಡಿ, ಸೇಮ್ ಕೇರಳ ತರನೇ ಇರುತ್ತೆ, ಕೇರಳ ವೈಬ್ಸ್ ಕೊಡುತ್ತೆ. ಇದಂತಾನೆ ಅಲ್ಲ, ಹಲವಾರು ಮಠಗಳಿದೆ. ಸೊ ಇದೆಲ್ಲ ನೋಡ್ಬೇಕಂದ್ರೆ ಮೋರ್ ದನ್ 1 ಡೇ ಬೇಕಾಗತ್ತೆ. ಇಲ್ಲಿ ಗುಡಿ ಗೋಪುರ ಮಾತ್ರ ಅಲ್ಲ, ನಿಮ್ ಗೋಶಾಲಾನೂ ಇರುತ್ತೆ. ಸೊ ಗೋಶಾಲದಲ್ಲಿ ನಿಮ್ಗೆ ದಾನ ಧರ್ಮ ಅಥವಾ ಅವ್ರ ದಿನನಿತ್ಯ ಅವ್ರಿಗೆ ಏನು ವಸ್ತು ಬೇಕೋ ಅದನ್ನು ದಾನ ಧರ್ಮ ಮಾಡ್ಬೋದು. ಟೈಮ್ ಆಗ್ಲೇ 10:30 ಆಗೋಗಿತ್ತು. ಸೊ ಡೈರೆಕ್ಟ್ ನಾವ್ ಅಲ್ಲಿಂದ ಬನ್ನಿ. ತೋರಿಸ್ತಾ ಇರೋ ಅಂತ ವ್ಯಕ್ತಿ ದೊಡ್ಡ ವ್ಯಕ್ತಿ, ಇವ್ರ ಹೆಸರು ಲಾಲ್ ಬಿನ್ ಲಾಡನ್ ಅಂತ. ಇವರು ಇಲ್ಲಿಂದ ಬಾರ್ಡ್ರಿಗೆ ಹೋಗ್ಬಿಟ್ಟು ಬಂದವ್ರು. ಇವಾಗ ಇನ್ನೊಂದು ಪ್ರಯತ್ನ ಮಾಡಬೇಕು ಅಂತ ಫುಲ್ ಟ್ರೈನಿಂಗ್ ಕೊಡ್ತಾವ್ರೆ ಎಲ್ಲರಿಗೂ. ನಿಮ್ಗೂ ಟ್ರೈನಿಂಗ್ ಇದ್ರೆ ಎಲ್ಲರೂ ಮಲ್ಪೆ ಬೀಚ್ಗೆ ಬನ್ರಿ, ಫುಲ್ ಟ್ರೈನಿಂಗ್ ಕೊಡ್ತಾರೆ. ಸರ್ ಹತ್ರ ಬಂದು ಕೇಳೋಣ ಹೆಂಗೆ ಯಾವ ತರ ಟ್ರೈನಿಂಗ್ ಕೊಡ್ತಾರೆ ಏನು ಅಂತ. ಸರ್ ಹೇಳಿ ಸರ್. ಸರ್ ಏನ್ ಸರ್ ಗೊತ್ತಾ, ಅರ್ಥ ಆಗ್ತಾ ಇಲ್ಲ ಸರ್. ಸರ್ ನಿಮ್ ಭಾಷೆ ನಂಗೆ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಸರ್ ನಿಜ ಅರ್ಥ ಆಗ್ತಾ ಇಲ್ಲ ಸರ್, ನೀವು ಯಾವ ಭಾಷೆಯಲ್ಲಿ ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ಹೋ ತೇರಿಕೆ, ಯಾಕೆ ಗುರು ಇದಲ್ಲ? ಸರಿ ಗುರು, ನಿನ್ ಭಾಷೆಗೂ ನಿನ್ಗೂ ದೊಡ್ಡ ನಮಸ್ಕಾರ, ಬರ್ತೀನಿ, ಬೈ ಬೈ. ಹೇಳಿದ್ರಲ್ಲ ಭಾಷೆನ, ನನ್ಗಂತೂ ಈ ಭಾಷೆ ಗೊತ್ತಿಲ್ಲ, ನಿಮ್ಗೇನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇನ್ನ ಫಸ್ಟೇ ನನ್ ಮೆಂಟ್ಲು, ಇನ್ನ ಈ ಭಾಷೆಗಳನ್ನೆಲ್ಲ ಕೇಳ್ಕೊಂಡಿದ್ರೆ ಇನ್ನು ಮೆಂಟ್ಲಾಗ ಹೋಗ್ತೀನಿ ಅನ್ಬಿಟ್ಟು ಹೊರಟೆ ಹೋದೆ ಗುರು. ಸರಿ ಅನ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಕೊಂಡಿದ್ವಿ. ಮತ್ತೆ ಏನೋ ಕಾಣಿಸ್ಕೊಂತು ಗುರು, ಇದು ಏನಂತ ಗೊತ್ತಿಲ್ಲ, ನಿಮ್ಗೆ ಏನ್ ಗೊತ್ತಿದ್ರೆ ಕಮೆಂಟ್ ಮಾಡಿ.
ನಮ್ಮವ್ರು ನೋಡೋ ತನಕ ನೋಡಿದ್ರು ಏನು ಯೂಸ್ ಇಲ್ಲ ಅಂದ್ಬಿಟ್ಟು ಎದ್ ಬಿಸಾಕಿದ್ರು. ಮತ್ತೆ ನಾನು ಬ್ಯಾಕ್ ಟು ಫಾರ್ಮ್ ಅಂತ ಹೋಗಿ ಕುತ್ಕೊಂಡ್ಬಿಟ್ಟೆ. ಈ ಸೀಟ್ ಇದೆಯಲ್ಲ, ಇದು ಇಲ್ಲಿ ಕುತ್ಕೊಳೋ ಒಂದು ಎಕ್ಸ್ಪೀರಿಯನ್ಸೇ ಒಂದು ಬೇರೆ ಲೆವೆಲ್ ಗುರು, ನಿಜಾಗ್ಲು. ಮತ್ತೆ ಮೇಲೆ ಹಂಗೆ ನೋಡ್ತಾ ಇದ್ದೆ ಆಕಾಶನ. ಹಂಗೆ ನೋಡ್ತಿದ್ರೆ ಯಾರು ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ರು. ಪ್ಯಾರಾಗ್ಲೈಡಿಂಗು ಇದು 1 ಪರ್ಸನ್ಗೆ 1000 rupees ಅಂತೆ. ಏನೋ 1000 rupees ಅಂದ್ಬಿಟ್ಟು ಅಯ್ಯೋ ಶಾಕ್ ಹೋಗ್ಬಿಟ್ಟು ಬೇಡ ಅಂದ್ಬಿಟ್ಟು, ಇನ್ 1000 rupees ಇದ್ರೆ ಏನೋ ಮಾಡ್ಬೋದು. ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು, ಮಾಡ್ಬೇಕು. ಮತ್ತೆ ನಾವು ಹೋಗ್ಬಿಟ್ಟು ಹಂಗೆ ಸುಸ್ತಾಗಿತ್ತು. ಹಂಗೆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಬಂದ್ರಿ. ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಹೋಗಿದ್ದೆ, ಫಸ್ಟ್ ಟ್ರೈ ಮಾಡಿದ್ದು ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್. ಇದು ಎಗ್ ಫ್ರೈಡ್ ರೈಸು ಫಸ್ಟ್ ಆರ್ಡರ್ ಕೊಟ್ಟಿದ್ದು ಎಗ್ ಫ್ರೈಡ್ ರೈಸು. ಮತ್ತೆ ಫ್ರಾನ್ಸ್ ಫ್ರೈ ಫುಲ್ ಡ್ರೈ ಮಾಡ್ಕೊಟ್ಟಿದ್ರು. ಟೇಸ್ಟ್ ವೈಸ್ ನೋಡಕ್ ಹೋದ್ರೆ ನಾರ್ಮಲ್ ಓಕೆನೆ. ಮತ್ತೆ ನಾವು ಅಂಜಾಲ್ ಫಿಶ್ ಆರ್ಡರ್ ಮಾಡಿದ್ವಿ. ಅಂಜಾಲ್ ಬಂದ್ಬಿಟ್ಟು ಒಂದು ಟೇಸ್ಟಿ ಫುಡ್, ನನಗೆ ಜಾಸ್ತಿ ಇಷ್ಟ. ಮತ್ತೆ ಬಾಂಗ್ಡಾ ಫಿಶ್ ಎಲ್ಲ ನಾರ್ಮಲ್ ಗೊತ್ತಿರೋದೆ. ಇದು ಕ್ರ್ಯಾಬ್ ಅಟ್ರಾಕ್ಟಿವ್ ಗುರು, ಇಲ್ಲಿ ಮಾತ್ರ ಚೆನ್ನಾಗಿತ್ತು ಕ್ರ್ಯಾಬು. ಓಕೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಂಜಾಲ್ ಬಂದ್ಬಿಟ್ಟು ನಾಟ್ ಅಪ್ ಟು ದಿ ಮಾರ್ಕು. ಅವ್ರೇನೋ ಟೇಸ್ಟಿಂಗು ಇದು ಚಟ್ನಿ ಕೊಟ್ಟಿದ್ರು, ಅದರಿಂದ ಸ್ವಲ್ಪ ಟೇಸ್ಟ್ ಒಂದ್ ಲೆವೆಲ್ ಬಂದಿತ್ತು. ಮತ್ತೆ ಲಾಸ್ಟ್ಗೆ ತವಾ ಫ್ರೈ ಆರ್ಡರ್ ಮಾಡಿದ್ವಿ, ಫ್ರಾನ್ಸ್ ತವಾ ಫ್ರೈ. ಇದೆಲ್ಲ ಕಡೆ ಟ್ರೈ ಮಾಡಿದೀನಿ, ಇಲ್ಲಿ ಟ್ರೈ ಮಾಡಿದ್ದು ಒಂದು ಡಿಫ್ರೆಂಟ್ ಲೆವೆಲ್ ಇತ್ತು ಗುರು, ನಿಜವಾಗ್ಲು. ಮತ್ತೆ ಇದು 150 rupees ಪ್ಲೇಟು, ಸೂಪರ್ ಆಗಿ ದೂರದಿಂದ ಬೋಟಿಂಗ್ ಕಾಣಿಸ್ಕೊಂತು. ಸೊ ಎಲ್ಲ ಕೇಳಿದೆ, ಎಲ್ಲ ವಿಚಾರಣೆ ಮಾಡಿದೆ. ಸೊ ಸೆಂಟ್ ಮೇರಿಸ್ ಐಲ್ಯಾಂಡ್ ಬೋಟಿಂಗ್ಸ್ ಅಂತ ಹೇಳಿದ್ರು. ಸೊ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು 4 ಜನ ಕುತ್ಕೊಂಡ್ವಿ. ಸೊ 1 ಪರ್ಸನ್ ಬಂದ್ಬಿಟ್ಟು 400 rupees ಈಚು. ಸೊ ಗೈಸ್ ನೋಡಿದ್ರಲ್ಲ, ಬೋಲೋ ಜುಬಾ ಕೇಸರಿ, ಕಣಕಣದಲ್ಲೂ ಕೇಸರಿ. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹೋದ್ರೇನು ಇವರು ನಮ್ಮ ಆಪತ್ ಬಾಂಧವರೇ ಇರ್ತಾರೆ. ಯಾಕಂದ್ರೆ ಇವರಷ್ಟು ಅಂಡರ್ಸ್ಟ್ಯಾಂಡಿಂಗು ಕೆಲಸ ಮಾಡೋರು ಯಾರು ಸಿಗಲ್ಲ. ಸೊ ಎಲ್ಲ ಕಡೆ ನೋಡಿದ್ರೆ ಇವರೇ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ಜವಾಬ್ದಾರಿ ಜಾಸ್ತಿ, ನಮ್ಮ ಹೋಲ್ಸಿದ್ರೆ ಇವ್ರಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಎಷ್ಟೇ ಕಾಸು ಕೊಟ್ಟರು ಅವ್ರು ಬಂದು ಕೆಲಸ ಮಾಡೋಗ್ತಾರೆ. ಅವ್ರನ್ನ ನೋಡಿ ಸ್ವಲ್ಪ ಪಾಪ ಅನ್ನಿಸ್ತು. ಮತ್ತೆ ಆಲ್ಮೋಸ್ಟ್ ನಾವು ಇನ್ನೇನು ಬೋಟ್ ಎತ್ತೋ ಟೈಮ್ ಬಂತು. ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಹಳೆಗಳು ನೀವೇ ನೋಡ್ದಂಗೆ ದೊಡ್ಡದಾಗಿ ಬರ್ತಿತ್ತು. ಮತ್ತೆ ಹೇಳ್ದಂಗೆ ಬೋಟ್ ಎತ್ತಕ್ಕೆ ಜಾಸ್ತಿ ಟೈಮ್ ತಗೊಂಡ್ರು, ಯಾಕಂದ್ರೆ ಆ ಸೀಟ್ಸ್ ಎಲ್ಲ ಫುಲ್ಫಿಲ್ ಆಗ್ಬೇಕಲ್ಲ. ಸೊ ಫೈನಲಿ ನಮ್ ಬೋಟ್ ಎತ್ತಿದ್ರು, ಹೋಗ್ತಾ ಇದೀವಿ. ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು, ನಿಜವಾಗ್ಲು ಎಲ್ರು ಟ್ರೈ ಮಾಡ್ಬೇಕು. ಸೊ 400 rupees ಕೊಟ್ಟು ಹೋಗೋದು ವರ್ತ ಅನ್ಸಿದ್ರೆ ನಿಜ ಹೇಳ್ತೀನಿ, ಖಂಡಿತ ವರ್ತು. ಸೊ ಇನ್ನ ಏನೇನಿದೆ ಪ್ಲೇಸಸ್ ಎಲ್ಲ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಎಂಡ್ ತನಕ ನೋಡಿ, ಎಲ್ಲ ಗೊತ್ತಾಗುತ್ತೆ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ದೂರದಿಂದ ಚಿಕ್ಕ ಬೋಟ್ಗಳು ಕಾಣಿಸ್ಕೊಂತು. ಸೊ ನಾವು ಅನ್ಕೊಂಡಿದ್ದು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದಾರೆ ಅಂತ. ಸೊ ಆಕ್ಚುಲ್ ಆಗಿ ಅಲ್ಲಿ ಮೀನ್ ಹಿಡಿತಿದ್ರು. ನಾವು ಅನ್ಕೊಂಡಿರೋ ತರ ಸ್ಕೂಬಾ ಡೈವಿಂಗ್ ಏನು ಮಾಡ್ತಾ ಇರ್ಲಿಲ್ಲ. ಮತ್ತೆ ನಾವು ನೋಡ್ದಂಗೆ ಇನ್ನೇನ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗಿ ರೀಚ್ ಆಗ್ತಾ ಇದ್ವಿ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಸೆಂಟ್ ಮೇರಿಸ್ ಐಲ್ಯಾಂಡ್. ಫೈನಲಿ ವಿ ಆರ್ ಇನ್ ಸೆಂಟ್ ಮೇರಿಸ್ ಐಲ್ಯಾಂಡ್. ಈ ಐಲ್ಯಾಂಡ್ ಕಂಡಿಡಿದ್ ಬಂದು ವಾಸ್ಕೋ ಡ ಗಾಮಾ ಅವರು. ಇದ್ ನಡೆದಿದ್ದು 1498 ಅಲ್ಲಿ. ಇಲ್ಲಿ ವಾಸ್ಕೋ ಡ ಗಾಮಾ ಅವರು 2 ರೀತಿಗೆ ಫೇಮಸ್ ಆಗ್ತಾರೆ ಜಾಸ್ತಿ. ಸೊ ಈ ವಾಸ್ ದಿ ಫಸ್ಟ್ ಪರ್ಸನ್ ಟು ಫೈಂಡ್ ದಿ ಸಿ ರೂಟ್ ಟು ಇಂಡಿಯಾ. ಮತ್ತೆ ಇವರು ಕ್ಯಾಲಿಕಟ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಟೆಪ್ ಆಗ್ತಾರೆ. ಸೊ ಇದರಿಂದ ಇದು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ ಹೆಸರಾಗುತ್ತೆ. ಮತ್ತೆ ನೀವು ನೋಡ್ದಂಗೆ ಇಲ್ಲಿ ಚಿಕ್ಕ ಸ್ಟಾಲ್ಸ್ ಇರುತ್ತೆ, ಆದ್ರೆ ರೇಟ್ಗಳು ಮಾತ್ರ ಭಾರಿ ದುಬಾರಿ. ಇಲ್ಲಿ 1ಕ್ಕೆ 2 ರೇಟ್ ಹೇಳ್ತಾರೆ. ಸೊ ಯು ಕ್ಯಾನ್ ಜಸ್ಟ್ ಇಗ್ನೋರ್ ಇಟ್. ಆಮೇಲೆ ಇಲ್ಲಿ ನೋಡ್ದಂಗೆ ಇಲ್ಲಿ ನ್ಯಾಷನಲ್ ಎಂಬ್ಲಮ್ ಇರುತ್ತೆ, ಮತ್ತೆ ವೇಸ್ಟೇಜ್ ತಡೆಯಕ್ಕೆ ನೀವು ಒಂದು ಸಿಂಬಲ್ ಇರುತ್ತೆ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ದಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಬ್ಯಾಕ್ ಯಾರ್ಡ್. ಗುರು ಇದು ಗುರು ಸ್ಪಾಟ್ ಅಂದ್ರೆ. ಇಲ್ಲಿ ವಾಟರ್ ಎಷ್ಟು ಪ್ಯೂರ್ ಇತ್ತಂದ್ರೆ ನೀವೇ ₹1 ಹಾಕಿ ಅದನ್ನ ನೀಟಾಗಿ ತಗೊಬಹುದಾಗಿತ್ತು, ಅಷ್ಟೊಂದು ಪ್ಯೂರ್ ಆಗಿತ್ತು. ಇಲ್ಲಿ ವಾಟರ್ ಏನಕ್ಕೆ ಅಷ್ಟು ಪ್ಯೂರ್ ಆಗಿದೆ ಅಂದ್ರೆ ಇಲ್ಲಿ ಜನಗಳು ಓಡಾಡೋದು ಜಾಸ್ತಿ ಕಡಿಮೆ. ಸೊ ಅದರಿಂದ ನೀರು ಅಷ್ಟು ಶುದ್ಧವಾಗಿ ಕಾಣಿಸುತ್ತೆ ನಮ್ಗೆ. ಗುರು 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 ಒಂದೊಂದು ಫ್ರೇಮು ಸಿನಿಮ್ಯಾಟಿಕ್ ಫೀಲ್ ಗುರು, ನಿಜವಾಗ್ಲು. ಇದು ವಿಡಿಯೋದಲ್ಲಿ ನೋಡೋದಕ್ಕೆ ಹಿಂಗಿದ್ರೆ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೆಂಗಿರ್ಬೋದು, ಇನ್ ಕೇಸ್ ಇಫ್ ಯಾ ಪೀಪಲ್ ಆರ್ ದೇರ್ ಓವರ್ ದೇರ್, ಹೆಂಗಿರ್ಬೋದು ಆ ಫೀಲು.
ಹಂಗೆ ನೋಡ್ತಾ ಒಂದು ಇಂಪಾರ್ಟೆಂಟ್ ಪರ್ಸನ್ನ ನಾನು ಮೀಟ್ ಆದೆ. ಬನ್ನಿ ನೋಡೋಣ, ಮಾತಾಡೋಣ. ಅವ್ರಿಗೂ ನನಗೂ ಬಹಳ ಜಗಳ ಆಯ್ತು. ನೋಡೋಣ ಬನ್ನಿ ಹೆಂಗೆಲ್ಲ ಕಿತ್ತಾಡಿ ಹೆಂಗೆಲ್ಲ ಆಟ ಆಡಿದ್ರಿ ಅಂತ. ನೀವು ನೋಡ್ದಂಗೆ ಒಳ್ಳೆ ಸ್ವೀಟ್ ವಾರ್ನಿಂಗ್ ಕೊಟ್ಟ ಗುರು, ಬಂದ್ರೆ ಸಾಯ್ಸಾಕ್ತೀನಿ ಅಂತ. ಸೊ ಅದರಿಂದ ಅಲ್ಲಿಂದ ಜೂಟ್ ಆದೆ ಗುರು ನಾನು. ಮತ್ತೆ ಬಂದಿದ್ದು ಈ ಸ್ಪಾಟ್ಗೆ ಗುರು. ಈ ಸ್ಪಾಟ್ ನೋಡಿ 360 ಡಿಗ್ರಿಯಲ್ಲಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತ ಗುರು. ನಿಜವಾಗ್ಲು ಮೈಂಡ್ ಬ್ಲೋಯಿಂಗ್ ಗುರು, ನಿಜವಾಗ್ಲು. ಅಲ್ಲಿ ಒಂದೊಂದು ಸಿನಾರಿಯೋಸ್ ನೋಡ್ತಾ ಇದ್ರೆ ನೀವು ಅಲ್ಲಿದ್ರಿ ಅಂತ ಅನ್ಸಲ್ಲ ನಿಮ್ಗೆ. ಯಾವ್ದೋ ಸಿನಿಮ್ಯಾಟಿಕ್ ವ್ಯೂ ಎಲ್ಲೋ, ಲೈಕ್ ನೀವ್ ಯಾವ್ದೋ ಶೂಟಿಂಗ್ ಸ್ಪಾಟ್ ಅಲ್ಲಿ ಯಾವ್ದೋ ಇದ್ದೀರಾ ಆ ತರ ಅನ್ಸುತ್ತೆ. ಸೊ ನಿಜವಾಗ್ಲು ಇಟ್ಸ್ ಅ ಮಸ್ಟ್ ಅಂಡ್ ಶುಡ್ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್. ಈ ಸೀನ್ ನೋಡ್ರಿ ಗುರು, ಇಂಥ ಸೀನು ಯಾವ್ದಾದ್ರು ಎಲ್ಲಾದ್ರೂ ಹೆಂಗಾದ್ರೂ ನೋಡ್ಲೇಬೇಕು ಅನ್ಸುತ್ತೆ. ಆ ತರ ಸೀನ್ ನ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಎಂಜಾಯ್. ಅಂದಂಗೆ ಈ ಸೀನ್ಸ್ ಎಲ್ಲ ನಿಮ್ ನೋಡೋದಕ್ಕಾಗಲ್ಲ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ಒಬ್ರು ಸೆಕ್ಯೂರಿಟಿ ಇರ್ತಾರೆ, ಅವರು ಈ ಪ್ಲೇಸ್ಗೆಲ್ಲ ಹೋಗೋದಕ್ಕೆ ಅಲೋ ಮಾಡಲ್ಲ. ಆದ್ರೂ ನಾವು ತಪ್ಪಿಸ್ಕೊಂಡು ಹೋಗಿ ಇದೆಲ್ಲ ಎಷ್ಟಾಗತ್ತೋ ಅಷ್ಟು ಶೂಟ್ ಮಾಡಕ್ ಪ್ರಯತ್ನ ಮಾಡಿದ್ವಿ. ವಿಡಿಯೋ ಶೂಟ್ ಮಾಡ್ತಾ ಮಾಡ್ತಾ ಫೋನಲ್ಲಿ ಇದ್ದಿದ್ ಬ್ಯಾಟ್ರಿನೇ ಖಾಲಿ ಆಯ್ತು. ಸೊ ಆದ್ರಿಂದ ಬರ್ತಾ ಯಾವ್ದೇ ತರ ವಿಡಿಯೋ ನಾನು ಶೂಟ್ ಮಾಡಕ್ ಆಗ್ಲಿಲ್ಲ. ಟೈಮು ಆಗ್ಲೇ 6 o'clock ಆಗೋಗಿತ್ತು. ಮತ್ತೆ ಪಂಚಗಂಗಾ ಟ್ರೈನ್ಗೆ ಬರ್ಬೇಕಾಗಿತ್ತು. ಸೊ ಅಲ್ಲೇ ಇದ್ದಿದ್ ನಮ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ನಾವು ರಿಸರ್ವೇಶನ್ ಟಿಕೆಟ್ ಏನ್ ಬುಕ್ ಮಾಡಿದ್ವೋ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗೋಗಿತ್ತು, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಿದ್ ಕಾರಣಕ್ಕೆ. ಸೊ ಇನ್ನೇನ್ ಮಾಡಕ್ ಆಗ್ಲಿಲ್ಲ. ಸೊ ನಾರ್ಮಲ್ ಟಿಕೆಟ್ ಅಲ್ಲಿ ಬರ್ಬೇಕಾಗಿರೋ ಪರಿಸ್ಥಿತಿ ಬಂತು. ಸೊ ಬ್ಯಾಕ್ ಟು ಉಡುಪಿಗೆ ಬಂದ್ವಿ. ಉಡುಪಿಯಿಂದ ವೆಯ್ಟ್ ಮಾಡ್ತಾ ಇದೀವಿ. ಸೊ ಅಲ್ಲಿ ನೋಡಿದಾಗ ಇದೆಲ್ಲ ತಲೆಗೆ ಹಾಕೊಂಡಿರ ಇದೊಂದು ಪಾಪುನ್ ನೋಡ್ದೆ ಗುರು. ನಿಜವಾಗ್ಲು ಅಲ್ಲಿದ್ದಿದ್ದು ಸಿಚುವೇಶನ್ ಚೇಂಜ್ ಆಗೋಯ್ತು. ನಿಜ ಅಲ್ಲ, ಆ ಚಿಕ್ಕ ಮಕ್ಳು ಆಡೋದು ಮತ್ತೆ ಚಿಕ್ಕ ಮಕ್ಳು ತೀಟೆ ಮಾಡೋದು ನೋಡ್ತಾ ಇದ್ರೆ ನಮ್ಗೆ ಆ ಮನ್ಸಲ್ಲಿರೋ ದುಃಖ ಎಲ್ಲ ಹೊಟ್ಟೋಗುತ್ತೆ ನಿಜವಾಗ್ಲು. ಅಂದಾಗೆ ನಮ್ ಟ್ರೈನು ಜಾಸ್ತಿ ಡಿಲೇ ಆಗಿತ್ತು. ಸೊ ಎಲ್ರು ವೆಯ್ಟ್ ಮಾಡ್ತಾ ಇದ್ರು. ಎಲ್ಲ ಪ್ಯಾಸೆಂಜರ್ ನೀವು ನೋಡ್ಬೋದು ಇಲ್ಲಿ ಎಲ್ರು ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ನಮ್ ಟ್ರೈನ್ ಬಂದು 1.5 hour ಡಿಲೇ ಒಂದಿಗೆ ಬಂದ್ ಪ್ಲಾಟ್ಫಾರ್ಮ್ ಬಂದು ಸೇರ್ಕೊಂತು. ಇದಾಯ್ತು ನಮ್ಮ ಉಡುಪಿ ವ್ಲಾಗ್. Until then, see you in the next video. Bye bye. Take care.